ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದು ಯಾರೊಬ್ರು ನಿಲ್ಸಿ ಅಂತ ಕೂಗೋದನ್ನ ನಾವು ನೋಡೇ ಇರ್ತೀವಿ. ಆದ್ರೆ ತುಮಕೂರಿನಲ್ಲೂ ಅದೇ ರೀತಿ ರಿಯಲ್ ಮದುವೆಯಲ್ಲಿ ನಡೆಯುತ್ತೆ. ಮೊದಲ ಪತ್ನಿಗೆ ಡಿವೋರ್ಸ್ ಅನ್ನ ಕೊಡದೆ ಆಕೆಗೆ ಒಂದು ಚಿಕ್ಕ ಸುಳಿವನ್ನ ಕೂಡ ಕೊಡದೆ ಎರಡನೇ ಮದುವೆಯಾಗಿ ಸೇಫ್ ಆಗಿಬಿಡೋಣ ಅಂದ್ಕೊಂಡಿದ್ದ ಖತರ್ನಾಕ್ ಗಂಡನಿಗೆ ಮೊದಲ ಪತ್ನಿ ತಾಳಿ ಕಟ್ಟುವ ವೇಳೆ ಎಂಟ್ರಿ ಕೊಟ್ಟು ಶಾಕ್ ಕೊಟ್ಟಿದ್ದಾಳೆ. ಅಸಲಿಗೆ ಈ ಕಿರಿಕ್ ಕತೆ ಶುರುವಾಗುವುದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ. ಇಲ್ಲಿನ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಎನ್ನುವರದು ಇಂದು ನೆನೆಯ ಪ್ರೀತಿ ಮತ್ತು ಸ್ನೇಹ ಅಲ್ಲ. ಅವರಿಬ್ಬರದು 8ನೇ ತರಗತಿಯಿಂದಲೇ ಶುರುವಾದ ಪಕ್ಕಾ ಲವ್. ಅಂದಿನ ಆ ಚಿಕ್ಕಂದಿನ ಪ್ರೀತಿ 2014ರಲ್ಲಿ ದಾಂಪತ್ಯಕ್ಕೆ ಕೂಡ ನಾಂದಿ ಹಾಡುತ್ತೆ. 10 ವರ್ಷಗಳ ಕಾಲ ಸುಖವಾಗಿ ಸಂಸಾರ ಕೂಡ ನಡೆಸ್ತಾರೆ. ಆದ್ರೆ ಹಳೆ ಕಾಲದ ಪ್ರೀತಿ ಇತ್ತೀಚಿನ ಕೌಟುಂಬಿಕ ಕಲಹದ ಕಿಚ್ಚಿಗೆ ಸಿಲುಕಿ ಸ್ವಲ್ಪ ಡಲ್ ಕೂಡ ಆಗಿರುತ್ತೆ. ಇದೇ ಕಾರಣಕ್ಕೆ ಇಬ್ರು ಬೇರೆ ಬೇರೆಯಾಗಿ ವಾಸ ಇರ್ತಾರೆ. ಆದ್ರೆ ಈ ಮಧ್ಯೆ ಹರಿಪ್ರಸಾದ್ ಎಂಬ ಈ ಕಿಲಾಡಿ ಗಂಡ ಮೊದಲ ಪತ್ನಿಯ ಜೊತೆಗಿನ ಕಾನೂನಾತ್ಮಕ ಸಂಬಂಧವನ್ನ ಕಟ್ ಮಾಡಿಕೊಳ್ದೆ, ಅಂದ್ರೆ ಡಿವೋರ್ಸ್ ಅನ್ನ ಕೂಡ ಕೊಡದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪುಣ್ಯಶ್ರೀ ಎಂಬ ಹುಡುಗಿಯನ್ನ ಮದುವೆಯಾಗಲು ಪ್ಲಾನ್ ಮಾಡಿರ್ತಾನೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಇಂದು ಬೆಳಿಗ್ಗೆ 8:15ರಿಂದ 8:40 ಶುಭ ಮುಹೂರ್ತದಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ, ಅಂದ್ರೆ ಬೇರೆ ಹುಡುಗಿ ಜೊತೆ. ಆದ್ರೆ ಈತ ಮೊದಲ ಪತ್ನಿ ಲೇಪಾಕ್ಷಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಗಂಡನ ಗುಪ್ತ ಮದುವೆಯ ಸುದ್ದಿ ಕೇಳ್ತಾ ಇದ್ದಂತೆ ಗುಡುಗಿನಂತೆ ಬಂದು ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮುಹೂರ್ತದ ಸಮಯಕ್ಕೆ ಅಂದ್ರೆ ವಧುವಿನ ಕೊರಳಿಗೆ ತಾಳಿ ಬೀಳುವ ಮೊದಲೇ ಪೊಲೀಸರ ಬೆಂಗಾವಲಿನೊಂದಿಗೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ನಾನು ನಿನ್ನ ಹೆಂಡತಿಯಾಗಿಯೇ ಇರುವಾಗ ನನಗೆ ಡಿವೋರ್ಸ್ ಅನ್ನ ನೀಡದೆ ಇನ್ನೊಬ್ಬಳ ಕೊರಳಿಗೆ ಹೇಗೆ ತಾಳಿ ಕಟ್ತೀಯಾ ಅಂತ ಪ್ರಶ್ನಿಸಿ ಮದುವೆ ಮನೆಯಲ್ಲಿ ರಂಪಾಟವನ್ನ ಮೊದಲ ಹೆಂಡತಿ ಮಾಡ್ತಾಳೆ. ಈ ಮೊದಲನೇ ಹೆಂಡತಿ ಎಂಟ್ರಿಯಿಂದ ಮದುವೆ ಮನೆ ಒಂದು ಕ್ಷಣ ಸ್ತಬ್ಧವಾಗಿ ಹೋಗುತ್ತೆ. ಅತ್ತ ಗಂಡ ಹರಿಪ್ರಸಾದ್ ಪೆಚ್ ಮೊರೆ ಹಾಕೊಂಡ್ರೆ ಈತ ಅಮೃತೂರು ಪೊಲೀಸರು ಮದುವೆಯನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇನ್ನ ತಾಳಿ ಕಟ್ಟಿಸ್ಕೊಳ್ಬೇಕಿದ್ದ ವಧು ಮತ್ತು ಎರಡನೇ ಮದುವೆಯ ಕನಸನ್ನ ಕಾಣ್ತಾ ಇದ್ದ ಅವರ ಹರಿಪ್ರಸಾದ್ ಇಬ್ಬರನ್ನ ಕೂಡ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. 10 ವರ್ಷಗಳ ಹಳೆಯ ಪ್ರೀತಿ ಮತ್ತು ಸಂಸಾರವನ್ನ ಸೈಡ್ಗಿಟ್ಟು ಹೊಸ ಲೈಫ್ ಅನ್ನ ಶುರು ಮಾಡಕ್ ಹೋದ ಭೂಪನಿಗೆ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ.